ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ನಾಳಿನ ಸಂಚಿಕೆಯಲ್ಲಿ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬಂದ್ಬಿಡ ಬನ್ನಿ. ಇಲ್ಲಿ ಅಜಿತ್ ಕಷ್ಟ ನೋಡ್ಬಿಟ್ಟು ಭೂಮಿಕಗೆ ಕಣ್ಣೀರೇ ಬಂದೇ ಬಿಡ್ತು. ಹಾಗೇನೆ ಇಲ್ಲಿ ಅಜಿತ್ ಕಷ್ಟಪಟ್ಟಿದ್ದು ಕೂಡ ಪ್ರತಿಫಲ ಸಿಕ್ಕೇ ಬಿಡ್ತು. ಇಲ್ಲಿ ಸಂಗೀತಗೆ ಪ್ರಜ್ಞೆ ಬಂದೇ ಬಿಡ್ತು. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬಂದ್ಬಿಡ ಬನ್ನಿ. ಅಜಿತ್ ವ್ರತ ಮಾಡ್ತಾ ಇರ್ತಾನೆ, ಭಿಕ್ಷೆ ಬೇಡ್ತಾ ಇರ್ತಾನೆ. ಆದ್ರೆ ಯಾರು ಕೂಡ ₹1 ಕೂಡ ಆಗ್ತಾನೆ ಇರಲ್ಲ. ಎಲ್ಲರೂ ಕೂಡ ಬರ್ತಾರೆ. ಯಾಕೆ ಸರ್ ನೀವು ಭಿಕ್ಷೆ ಬೇಡ್ತಾ ಇದ್ದೀರಾ? ನಿಮ್ಗೇನು ಕಡಿಮೆ ಆಗಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಹೋಗ್ತಾರೆ ಮುಂದಕ್ಕೆ. ಯಾರು ಕೂಡ ದುಡ್ಡು ಹಾಕ್ತಾನೆ ಇರಲ್ಲ. ಒಳಗಡೆ ಟೆಂಪಲ್ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊಂಬರಕ್ಕೆ ಹೋಗ್ತಾರೆ. ಆದ್ರೆ ಒಬ್ಬರು ಕೂಡ ಭಿಕ್ಷೆನೇ ಆಗ್ತಾ ಇರಲ್ಲ. ಇಲ್ಲಿ ಅಜಿತ್ಗೆ ಮಾತ್ರ ಇಲ್ಲಿ ಸಂಕಟ ಆಗ್ತಾ ಇರುತ್ತೆ. ಯಾಕಪ್ಪ ಒಬ್ರು ಕೂಡ ಭಿಕ್ಷೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗೇನೆ ಇಲ್ಲಿ ಮನೆಯವರೆಲ್ಲರೂ ಕೂಡ ನೋಡ್ತಾ ನಿಂತ್ಕೊಂಡಿರ್ತಾರೆ ದೂರದಲ್ಲಿ. ಅಜ್ಜಿ, ಶ್ರವಣು, ಸತ್ಯಣ್ಣ ಎಲ್ಲರೂ ಕೂಡ ನೋಡ್ತಾ ಇಲ್ಲಿ ಸಂಕಟ ಪಡ್ತಾ ಇರ್ತಾರೆ. ಪಾಪ ಇಲ್ಲಿ ಅಜಿತು ಎಷ್ಟೆಲ್ಲ ಕಷ್ಟ ಬೀಳ್ತಾ ಇದ್ದಾನೆ ಅಂತ ನಮ್ಮನ್ಗೋಸ್ಕರ ವ್ರತ ಮಾಡ್ತಾ ಇದ್ದಾನೆ. ಆದ್ರೆ ಯಾರು ಕೂಡ ₹1 ಕೂಡ ಭಿಕ್ಷೆ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಚಿಂತೆ ಮಾಡ್ಕೊಂತ ಇರ್ತಾರೆ. ಇಲ್ಲಿ ದೇವಯಾನಿ ಹಾಗೇನೆ ಅವಳು ಇನ್ನೊಬ್ರು ಕೂಡ ಫುಲ್ ಖುಷಿಯಾಗಿರ್ತಾರೆ. ಇಲ್ಲಿ ಇಲ್ಲಿ ಅಜಿತ್ ಭಿಕ್ಷೆ ಬೇಡೋದನ್ನ ನೋಡಕ್ಕೆ ನನಗ್ ಮಾತ್ರ ಫುಲ್ ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲಿ ಪಾಪ ಅಜಿತ್ ಮಾತ್ರ ಭಿಕ್ಷೆ ಬೇಡ್ತಾ ಇರ್ತಾನೆ. ಇಲ್ಲಿ ಎಲ್ಲರೂ ಕೂಡ ನೋಡ್ಬಿಟ್ಟು ಯಾಕೆ ಇವರು ಭಿಕ್ಷೆ ಬೇಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂತ ಹೋಗ್ತಾ ಇರ್ತಾರೆ. ಆದ್ರೆ ಕೂಡ ಅಜಿತ್ ಇಲ್ಲಿ ಯಾವ್ದೇ ಮುಜುಗರ ಇಲ್ದೇನೆ ಭಿಕ್ಷಾಂದೇಹಿ ಭಿಕ್ಷೆ ಹಾಕ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ ಬಾಯಿ ತೆರೆದ್ಬಿಟ್ಟು. ಆಗ ಇಲ್ಲಿ ಲಕ್ಷ್ಮಿ ಅಮ್ಮ ಇರ್ತಾಳೆ, ಅಕ್ಕ ಲಕ್ಷ್ಮಕ್ಕ ಇರ್ತಾಳೆ. ಆಗ ಇಲ್ಲಿ ಭೂಮಿಕನ, ಏ ಭೂಮಿಕಾ, ಊರ್ ಬಿಟ್ಟು ಹೋಗ್ತಾ ಇದೀಯ ನೀನು, ಕ್ಷೇಮವಾಗಿ ಹೋಗ್ಬಿಡು, ಅಲ್ಲಿ ಕ್ಷೇಮವಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ದೇವ್ರ ಹತ್ರ ನಮಸ್ಕಾರ ಮಾಡ್ಕೊಂಡು ಬರ್ಬಂದಿ ಬಾ ಅಂತ ಹೇಳ್ಬಿಟ್ಟು ಟೆಂಪಲ್ಗೆ ಇಲ್ಲಿ ಭೂಮಿಕನ ಕರ್ಕೊಂಡ್ ಬಂದಿರ್ತಾಳೆ. ಆಗ ಇಲ್ಲಿ ಲಕ್ಷ್ಮಕ್ಕ ಭೂಮಿಕಾ ಇಬ್ರು ಕೂಡ ಟೆಂಪಲ್ ಒಳಗಡೆ ಬರ್ತಾರೆ. ಬಂದ್ಮೇಲೆ ಇಲ್ಲಿ ಅಜಿತ್ ಭಿಕ್ಷೆ ಬೇಡ್ತಾ ಇರೋದನ್ನ ಗೌರಿ ನೋಡ್ತಾಳೆ. ನೋಡ್ಬಿಟ್ಟು, ಅಕ್ಕ ಲಕ್ಷ್ಮಕ್ಕ ನೋಡಿದ್ರ ಇಲ್ಲಿ ಏನು ಮಾಡ್ತಾ ಇದಾರೆ ಅಜಿತ್ ಸಾಹೇಬ್ರು, ನೋಡಿದ್ರ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಲಕ್ಷ್ಮಕ್ಕ ಹೇಳ್ತಾಳೆ, ಅವರು ಮೋಸ್ಟ್ಲಿ ವ್ರತ ಮಾಡ್ಬೋದು ಅನ್ಸುತ್ತೆ. ಅವ್ರ ಅಮ್ಮಂಗೆ ಹುಷಾರಾಗೋದಕ್ಕೋಸ್ಕರ ಇಲ್ಲಿ ಪುರೋಹಿತರು ಈ ತರ ಒಬ್ಬೊಬ್ರು ಹುಷಾರಿಲ್ಲ ಅಂತಂದ್ರೆ ತಮ್ಮವ್ರಿಗೋಸ್ಕರ ವ್ರತ ಮಾಡ್ತಾ ಇರ್ತಾರೆ. ಇದೇ ರೀತಿನೇ ಭಿಕ್ಷೆ ಬೇಡೋ ವ್ರತ ಅದು ಈ ಸಾಹೇಬ್ರು ಕೂಡ ಮಾಡ್ತಾ ಇದಾರೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾಳೆ. ಆಗ ಇಲ್ಲಿ ಭಿಕ್ಷೆ ಬೇಡೋದನ್ನ ನೋಡ್ಬಿಟ್ಟು ಪಾಪ ಇಲ್ಲಿ ಭೂಮಿಕೆಗೆ ಕಣ್ಣೀರೇ ಬಂದ್ಬಿಡುತ್ತೆ. ನೋಡಿದ್ರ ಲಕ್ಷ್ಮಕ್ಕ ಯಾವ ರೀತಿ ಭಿಕ್ಷೆ ಬೇಡ್ತಾ ಇದಾರೆ ಪಾಪ ತಮ್ಮ ಅಮ್ಮನ್ಗೋಸ್ಕರ. ಇವ್ರಿಗೆ ಏನಾದ್ರೂ ಕಡಿಮೆ ಆಗಿದ್ಯಾ? ದೇವ್ರು ಯಾಕೆ ಇಷ್ಟು ಸಂಕಟ ಕೊಡ್ತಾ ಇದ್ದಾನೆ? ನನ್ನಿಂದನೇ ಆತರ ಸಂಗೀತ ಅಮ್ಮನ್ಗೆ ಆಗಿದ್ದು, ಅದನ್ನ ನೆನ್ಸ್ಕೊಂಡ್ರೆ ನನ್ಗೂ ಕೂಡ ಬೇಜಾರಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿಕನು ಕೂಡ ಬೇಜಾರ್ ಮಾಡ್ಕೊಂತ ಇರ್ತಾಳೆ. ಆಗ ಲಕ್ಷ್ಮಕ್ಕ ಹೇಳ್ತಾಳೆ, ಭೂಮಿಕಾ ಏನು ಬೇಜಾರ್ ಮಾಡ್ಕೋಬೇಡ, ಬಾ ನೀನು ಕೂಡ ಊರ್ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ, ನಿನ್ಗೂ ಕೂಡ ಬಸ್ ಸಿಗ್ಬೇಕಲ್ಲ, ನಮಸ್ಕಾರ ಮಾಡ್ಕೊಂಡು ಹೋಗುವಂತಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಆಗ ಭೂಮಿಕಾ ಹೇಳ್ತಾಳೆ, ಅಕ್ಕ ಲಕ್ಷ್ಮಕ್ಕ ಸ್ವಲ್ಪ ತಡಿ ಅಕ್ಕ, ನಾನು ಹೋಗ್ಬಿಟ್ಟು ಇಲ್ಲಿ ಯಾರು ಕೂಡ ಅವ್ರಿಗೆ ಭಿಕ್ಷೆ ಆಗ್ತಾ ಇಲ್ಲ, ನಾನಾದ್ರೂ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮಕ್ಕನ್ಗೆ ಹೇಳ್ತಾಳೆ ಭೂಮಿಕಾ. ಆಗ ಇಲ್ಲಿ ಲಕ್ಷ್ಮಕ್ಕ ಹೇಳ್ತಾಳೆ, ಏ ಭೂಮಿಕಾ, ನೀನ್ಗಿನ ಭಿಕ್ಷೆ ಹಾಕಕ್ ಹೋದ್ರೆ ಅವ್ರಿಗೆ ಗೊತ್ತಾಗಲ್ಲ ಭೂಮಿಕಾ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು, ನೀನ್ ಯಾಕೆ ಹಾಕಕ್ ಹೋಗ್ತೀಯ, ನೀನು ಸುಮ್ನೆ ಇರು, ಅವಾಗ್ಲೇ ಯಾರೋ ಒಬ್ರು ಹಾಕ್ತಾರೆ, ನಿಂಗೆ ಏನಾದ್ರು ತಿಕ್ಲಾ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮಕ್ಕ ಬಾಯ್ತಾ ಇರ್ತಾಳೆ. ಆಗ ಭೂಮಿ ಹೇಳ್ತಾಳೆ, ಇಲ್ಲ ಅಕ್ಕ, ನನ್ಗೆ ಸಾಹೇಬ್ರು ಇಲ್ಲಿ ಭಿಕ್ಷೆ ಬೇಡೋದನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಆದ್ರೂ ನಾನು ಹೋಗಿ ಆಗ್ಬಿಟ್ಟು ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿಕಾ ಹೇಳ್ತಾಳೆ. ಆಗ ಇಲ್ಲಿ ಭೂಮಿಕಾ ಮಾರ್ಕ್ಸ್ ಕಟ್ಕೊಂತಾಳೆ. ತನ್ನ ವೇಲ್ ಇರುತ್ತೆ ಅಲ್ವಾ, ಅದನ್ನ ದುಪ್ಪಟನ ಎಲ್ಲದು ಕೂಡ ಮಕ್ಕನೆಲ್ಲ ಕವರ್ ಮಾಡ್ಕೊಂಡು ಕಣ್ಣು ಮಾತ್ರ ಕಾಣಿಸೋ ತರ ಬಿಟ್ಕೊಂಡ್ ಬಂದಿರ್ತಾಳೆ. ಆಗ ಇಲ್ಲಿ ಲಕ್ಷ್ಮಕ್ಕ ಕೇಳ್ತಾಳೆ, ಏನ್ ಭೂಮಿಕಾ, ನೀನ್ ಈ ತರ ಹೋದ್ರೆ ಕಂಡಿಡಿಯಲ್ಲ ಅನ್ಕೊಂಡಿದೀಯಾ? ಏನಾದ್ರೂ ಗೊತ್ತಾದ್ರೆ ತೊಂದ್ರೆ ಆಗುತ್ತೆ, ಬೇಡ ಭೂಮಿಕಾ ಅಂತ ಹೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾ ಇರ್ತಾಳೆ. ಆದ್ರೆ ಕೂಡ ಇಲ್ಲಿ ಲಕ್ಷ್ಮಕ್ಕನ್ ಮಾತು ಕೇಳ್ದೇನೆ ಭೂಮಿಕಾ ಹೊರಟೆ ಹೋಗ್ಬಿಡ್ತಾಳೆ. ಇಲ್ಲ ಲಕ್ಷ್ಮಕ್ಕ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ತನ್ನ ಹತ್ರ ₹600 ಇರುತ್ತೆ, ಅದನ್ನ ₹600 ಕೂಡ ಇಲ್ಲಿ ಇಲ್ಲಿ ಅಜಿತ್ಗೆ ಆಗ್ಬಿಡ್ತಾಳೆ. ಆಗ್ಬಿಟ್ಟು, ತಗೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಆಗ್ಬಿಡ್ತಾಳೆ. ಆಗ ಇಲ್ಲಿ ಏನ್ ಮೇಡಮ್ ಇಷ್ಟೊಂದು ಆಗ್ತಾ ಇದೀರಾ, ಯಾರು ಕೂಡ ಇಷ್ಟೊಂದು ಭಿಕ್ಷೆ ಹಾಕಲ್ವಲ್ವಾ, ನೀವು ಯಾರು ಮೇಡಮ್, ಕಣ್ ತೆಗಿರಿ, ಇದು ಎಲ್ಲ ತೆಗಿರಿ ನೀವು ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಕೇಳ್ತಾ ಇರ್ತಾನೆ. ಅಜಿತ್ಗೆ ಡೌಟ್ ಬರುತ್ತೆ, ಭೂಮಿಕಾ ಏನಾದ್ರು ಇರ್ಬೋದಾ, ಸೇಮ್ ಭೂಮಿಕಾ ಈ ತರನೇ ಇದಾವೆ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಭೂಮಿಕಾ ಜಾಸ್ತಿ ಹೊತ್ತು ಇದ್ರೆ ಇವ್ರಿಗೆ ಎಸ್ಕೇಪ್ ಬಿಡ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇಗನೆ ಎಸ್ಕೇಪ್ ಆಗ್ಬಿಡ್ತಾಳೆ. ಹಾಗೇನೆ ಮನೆಯವರೆಲ್ಲರೂ ಕೂಡ ಖುಷಿಯಾಗ್ಬಿಡ್ತಾರೆ. ಪಾಪ ಇಷ್ಟೊತ್ತು ಯಾರು ಕೂಡ ಭಿಕ್ಷೆ ಹಾಕಿರ್ಲಿಲ್ಲ, ಯಾರು ಇವಾಗ ಅಷ್ಟೊಂದು ದುಡ್ಡು ಒಂದೇ ಬಾರಿ ಭಿಕ್ಷೆ ಹಾಕಿದ್ದಾರೆ, ಅಷ್ಟೊಂದು ದುಡ್ಡು ಸಾಕು ಅನ್ಸುತ್ತೆ, ಬಾ ಜಿತ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಅಜ್ಜಿ ಎಲ್ಲರೂ ಕೂಡ ಖುಷಿ ಆಗ್ಬಿಟ್ಟು, ನೀನು ಭಿಕ್ಷೆ ಹಾಕಿದ್ರಲ್ವ, ನಿನ್ಗೆ ಅವರು 100 ಕಾಲ ಸುಖವಾಗಿರ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ.
ಆಗ ಪುರೋಹಿತರ ಹತ್ರ ಕರ್ಕೊಂಡು ಹೋದ್ಮೇಲೆ ಪುರೋಹಿತರು ಹೇಳ್ತಾರೆ, ನೀವು ಈಗ ಇದ್ರಲ್ಲಿ ಅಕ್ಕಿ ತಗೊಂಬಂದ್ಬಿಟ್ಟು ಅನ್ನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಇಲ್ಲಿ ಅಜ್ಜಿತು ಅನ್ನ ಮಾಡ್ತಾರೆ. ಅನ್ನ ಮಾಡ್ಬಿಟ್ಟು ಇಲ್ಲಿ ಎಡೆ ಮಾಡ್ತಾರೆ ದೇವ್ರಿಗೆ. ಎಡೆ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಕುತ್ಕೊಳ್ಳಿ, ಕೆಳಗಡೆ ಕುತ್ಕೊಂಡ್ಬಿಟ್ಟು ಏ ಅಜ್ಜಿ ಅವರೇ ಎಲ್ಲರೂ ಸತ್ಯನ ಇಲ್ಲಿ ಎಲ್ಲರೂ ಕೂಡ ಶ್ರವಣ ಅವರೇ ಎಲ್ಲರೂ ಕೂಡ ಇಲ್ಲಿ ಅಜ್ಜಿತ್ ಅವ್ರಿಗೆ ಬಡಿಸಿ ಕೆಳಗಡೆ ಅವ್ರು ಕುತ್ಕೊಂಡು ಊಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಇಲ್ಲಿ ಅಜ್ಜಿತ್ತು ಯಾವುದೇ ಮುಜುಗರ ಇಲ್ದೇನೆ ಸರೆ ಗುರುಜಿಗಳೇ ಅಂತ ಹೇಳ್ಬಿಟ್ಟು ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಭೂಮಿಕಾ ತಾನು ಊರ್ ಬಿಟ್ಟು ಹೋಗ್ದೇನೆ ಇದೆಲ್ಲದೂ ಕೂಡ ತಾನು ದೂರದಿಂದ ಇದ್ಬಿಟ್ಟು ಇಲ್ಲಿ ಅಜಿತ್ ಮಾಡೋ ಕಷ್ಟಗಳನ್ನ ಎಲ್ಲ ನೋಡ್ತಾ ನಿಂತ್ಕೊಂಡಿರ್ತಾಳೆ. ಅಕ್ಕ ಎಷ್ಟೆಲ್ಲ ಕಷ್ಟ ಬೀಳ್ತಾ ಇದ್ದಾನೆ ಪಾಪ ತಮ್ಮ ಅಮ್ಮನ್ಗೋಸ್ಕರ. ನಾನು ಕೂಡ ಒಂಥರ ಕಾರಣನೇ ಅಲ್ವಾ ಅವ್ರ ಅಮ್ಮನ್ಗೆ ಈ ಪರಿಸ್ಥಿತಿ ಆಗೋಕ್ಕೋಸ್ಕರ. ನನ್ಗೆ ಇವ್ರನ್ನ ನೋಡಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮಕ್ಕನ್ಗೆ ಹೇಳ್ತಾ ಇರ್ತಾಳೆ ಭೂಮಿಕಾ. ಲಕ್ಷ್ಮಕ್ಕ ಹೇಳ್ತಾಳೆ, ಏನ್ ಮಾಡ್ಬೇಕು ಭೂಮಿಕಾ, ಈ ರೀತಿ ಆಗುತ್ತಂತ ಯಾರಿಗಾದ್ರೂ ಗೊತ್ತಿತ್ತಾ? ನೀನ್ ಯಾಕೆ ಹೇಳ್ಬೇಕಿತ್ತು ಆ ವಿಚಾರನ? ಸುಮ್ನೆ ನಿಧಾನ ಕೇಳಿದ್ರೆ ಆಗ್ತಾ ಇತ್ತು. ಸಂಗೀತ ಅಮ್ಮ ಯಾವಾಗ ಹುಷಾರಾಗ್ತಾರೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಕಾಯ್ತಾ ಇದಾರೆ ಅಂತ ಹೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾಳೆ. ಆಗ ಭೂಮಿಕಾ ಇಲ್ಲಿ ನೆಲದ ಮೇಲೆ ಕುತ್ಕೊಂಡು ಅಜ್ಜಿತ್ತು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದನ್ನ ನೋಡ್ಬಿಟ್ಟು ಕಣ್ಣೀರ್ ಆಗ್ತಾ ಇರ್ತಾಳೆ ಇಲ್ಲಿ ಭೂಮಿಕಾ. ಅದಾದ್ಮೇಲೆ ಎಲ್ಲ ಊಟ ಎಲ್ಲ ಆದ್ಮೇಲೆ ಈಗ ಪುರೋಹಿತರು ಹೇಳ್ತಾರೆ, ಈ ವ್ರತನ ನೀವು ಸಂಪೂರ್ಣಗೊಳಿಸಿದಿರಾ, ಚೆನ್ನಾಗಿ ಮಾಡಿದೀರಾ, ಅದಕ್ಕೋಸ್ಕರ ನಿಮ್ಮಮ್ಮ ಚೇತ್ರಕ್ಕೆ ಕಂಡೇ ಕಾಣ್ತಾಳೆ, ಹೋಗ್ಬಿಟ್ಟು ಈ ವಿಭೂತಿನ ಹಚ್ಚಿ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜಾರಿ ಹೇಳ್ತಾರೆ. ಆಗ ಆ ವಿಭೂತಿನ ತಗೊಂಡು ಶ್ರವಣು ಇಲ್ಲಿ ಅಜ್ಜಿ ಎಲ್ಲರೂ ಕೂಡ ಇಲ್ಲಿ ಅಜ್ಜಿತು ಎಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಬರ್ತಾರೆ. ಬಂದ್ಮೇಲೆ ಇಲ್ಲಿ ನಚ್ಚಿ ಕಾಯ್ತಾ ಇರ್ತಾನೆ ಅಷ್ಟೊತ್ತಿಗೆ. ಎಲ್ಲಿದ್ದೀರಣ್ಣ ಅಂತ ಹೇಳ್ಬಿಟ್ಟು ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಇಲ್ಲಿ ಅಜಿತ್ ಬಂದ್ಮೇಲೆ, ಅಮ್ಮ ನಿನ್ಗೋಸ್ಕರ ನಾನು ಎಷ್ಟು ಕಷ್ಟ ಬಿದ್ಬಿಟ್ಟು ವ್ರತ ಮಾಡಿದೀನಿ ಅಮ್ಮ, ಪ್ಲೀಸ್ ಬಾರಮ್ಮ ನೀನು ಎದ್ದಳಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗ ಇಲ್ಲಿ ವಿಭೂತಿನ ಹಚ್ಚಿತಾನೆ ಅಜಿತ್. ಹಚ್ಚಿದ್ಮೇಲೆ ಸ್ವಲ್ಪ ಚೇತರಿಕೆ ಆಗ್ತಾಳೆ. ಇಲ್ಲಿ ಸಂಗೀತ ಸ್ವಲ್ಪ ಕೈ ಅಡಗಿಸ್ತಾಳೆ, ಹಾಗೇನೆ ಕೈ ಮಿಟುಕಿಸ್ತಾಳೆ, ಕಣ್ಣು ಸ್ವಲ್ಪ ತೆಗಿಯಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಶ್ರವಣ್ಣು ಇಲ್ಲೆಲ್ಲರೂ ಕೂಡ ಡಾಕ್ಟರ್ ಡಾಕ್ಟರ್ ಬನ್ನಿ ಡಾಕ್ಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನ್ ಆಗ್ತಾ ಇದೆ ಡಾಕ್ಟರ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಆಗ ಡಾಕ್ಟರ್ ಬಂದ್ಮೇಲೆ ಹೇಳ್ತಾರೆ, ನಿಮ್ದೊಂದು ಪವಾಡನೆ ನಡೆದಿದೆ, ಅವ್ರಿಗೆ ಸ್ವಲ್ಪ ಚೇತರಿಕೆ ಬರ್ತಾ ಇದೆ, ಅವ್ರು ಕೋಮದಿಂದ ಸ್ವಲ್ಪ ಹೊರಗಡೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಡಾಕ್ಟರ್ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಇಲ್ಲಿ ಅಜಿತ್ಗಂತ ಫುಲ್ ಖುಷಿ ಆಗ್ಬಿಡುತ್ತೆ. ಆಗ ಇಲ್ಲಿ ಶ್ರವಣ್ಣು ಎಲ್ಲರೂ ಕೂಡ ಹೇಳ್ತಾರೆ, ಅಜ್ಜಿ ಎಲ್ಲರೂ ಕೂಡ, ಏ ಅಜಿತು ನಿನ್ನು ಇದು ವ್ರತ ಫಲಿಸ್ಬಿಡ್ತು, ನೀನು ಅಷ್ಟು ಕಷ್ಟ ಬಿದ್ದು ಮಾಡಿದ್ ಕೂಡ ಈಗ ಸಾರ್ಥಕ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಆಗ ಅಜ್ಜಿತು ನನ್ಗೂ ಕೂಡ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ನಚ್ಚಿ ಇಲ್ಲ ಅಜ್ಜಿತ್ ಹತ್ರ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇರ್ತಾನೆ ಹೊರಗಡೆ. ಹಾಗೇನೆ ಇಲ್ಲಿ ಭೂಮಿಕಾ ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗ್ಬಿಟ್ಟು, ಅಕ್ಕ ನಾನು ಹೋಗ್ತೀನಿ ಈಗ, ನನ್ ಬಸ್ ಬರೋ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಬರ್ತಾಳೆ. ಆಗ ಭೂಮಿಕಾ ಒಂದು ಬಸ್ ಬಂದ್ಮೇಲೆ ಒಂದು ಬಸ್ನ ಇಟ್ಕೊಂಡು ಒಂದ್ ಊರ್ಗೆ ಹೊಟ್ಟೋಗ್ಬಿಡ್ತಾಳೆ. ಲಕ್ಷ್ಮಕ್ಕನಿಗೆ ಭೂಮಿಕಾ ಹೇಳಿರ್ತಾಳೆ, ಇಲ್ಲಿ ನೀನೇ ನಮ್ಮನೆ ವಿಚಾರ ಎಲ್ಲ ಹೇಳ್ಬೇಕು, ಹಾಗೇನೆ ನಾನು ಊರ್ ಬಿಟ್ಟು ಹೋಗಿರೋ ವಿಚಾರ ನೀನು ಯಾರಿಗೂ ಕೂಡ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಮಾತಿಸ್ಕೊಂಡಿರ್ತಾಳೆ ಇಲ್ಲಿ ಭೂಮಿಕಾ. ಅದೇ ರೀತಿನೇ ಲಕ್ಷ್ಮಕ್ಕ ಕೂಡ ಇಲ್ಲಿ ಭೂಮಿಕಾಗೆ ಮಾತು ಕೊಟ್ಟಿರ್ತಾಳೆ, ಸರಿ ನೀನು ಊರ್ ಬಿಟ್ಟು ಹೋಗಿರೋದು ಯಾರಿಗೂ ಕೂಡ ಹೇಳಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿಕಾ ಊರ್ ಬಿಟ್ಟು ಹೋಗ್ಬಿಟ್ಟು ಇಲ್ಲಿ ಬೇರೆ ಊರಲ್ಲಿ ಜೀವನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜೀವನ ಕಟ್ಕೊಂತಾ ಇರ್ತಾಳೆ. ಇಲ್ಲಿ ಸ್ವಲ್ಪ ಸಂಗೀತಗೆ ಇಲ್ಲಿ ಮಗ ವ್ರತದಿಂದ ಸ್ವಲ್ಪ ಚೇತರಿಕೆ ಬರುತ್ತೆ. ನಚ್ಚಿಗೆ ಎಲ್ಲಾ ವಿಚಾರ ಕೂಡ ಗೊತ್ತಾಗುತ್ತೆ. ನೋಡ್ಬೇಕು ಫ್ರೆಂಡ್ಸ್ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ. ಇದಾಯ್ತು ಇವತ್ತಿನ ಸಂಚಿಕೆ. ನಿಮ್ಗೇನಾದ್ರೂ ಸಂಚಿಕೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.